ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಇವತ್ತು ಮಂಗಳವಾರ ನಾನು ನಮ್ಮ ಮನೇಲಿ ಬ್ರೇಕ್ಫಾಸ್ಟ್ ಏನು ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ಫ್ರೆಂಡ್ಸ್, ಇದು ಕಡಲೆ ಮತ್ತು ತೆಂಗಿನಕಾಯಿದು ಚಟ್ನಿ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ಮಾಮೂಲಿ ಇಡ್ಲಿ ಮಾಡಿದ್ದೀನಿ. ನಾನು ಎಷ್ಟೋ ಸಲ ನಿಮಗೆ ಇಡ್ಲಿ ರೆಸಿಪಿ ಹಾಕಿದ್ದೀನಿ. ಮತ್ತು ಫ್ರೆಂಡ್ಸ್, ನಾನಿವತ್ತು ಕಾಲಿಫ್ಲವರ್ ತಂದಿದೆ. ಅದು ಸ್ವಲ್ಪ ತರಕಾರಿ ಬೆಂದು ಈ ಥರ ಆದರೆ ಏನು ತೊಂದರೆ ಇಲ್ಲ. ಯಾಕೆ ಗೊತ್ತಾ, ಇಡ್ಲಿಗೆ ಸಾಗು ತುಂಬಾ ಚೆನ್ನಾಗಿರುತ್ತೆ, ಬೆಂದರೆ ಏನೂ ಆಗೋಲ್ಲ. ನಾನು ಇದಕ್ಕೆ ಫ್ರೆಂಡ್ಸ್ ಬದನೆಕಾಯಿ, ಕಾಲಿಫ್ಲವರು, ಬೀನ್ಸು ಮತ್ತು ಆಲೂಗೆಡ್ಡೆ ಇದನ್ನು ಹಾಕಿ ಇವತ್ತು ನಾನು ಈ ಥರ ಗಟ್ಟಿಗೆ ಸಾಗು ಮಾಡಿದ್ದೀನಿ ಫ್ರೆಂಡ್ಸ್. ಯಾಕೆಂದರೆ ಡೈಲಿ ಒಂದೇ ಥರ ಮಾಡ್ತಾ ಇರ್ತೀವಲ್ಲ, ಯಾಕೋ ಗೊತ್ತಿಲ್ಲ ಫ್ರೆಂಡ್ಸ್, ಇವತ್ತು ನನಗೆ ಯಾಕೋ ಗಂಟ್ಲು ನೋವಾಗಿದೆ ಮತ್ತು ಗಂಟ್ಲು ಕಟ್ಕೊಂಡು ಥರ ಆಗಿದೆ. ಅದೇನಂತ ಗೊತ್ತಿಲ್ಲ. ನಿನ್ನೆ ನಾನು ಸ್ವಲ್ಪ ಹೊತ್ತು ಡಸ್ಟ್ ಒಳಗಡೆ ಹೋಗಿದ್ದೆ, ಡಸ್ಟ್ ಇರೋ ಜಾಗದಲ್ಲಿ ನಿಂತಿದ್ದೆ ಒಂದು ಹಾಫ್ ಆನ್ ಅವರು. ಅದಕ್ಕೇನಾದರೂ ಈ ಥರ ಆಗಿದೆಯಾ ಏನೋ ನನಗಂತೂ ಗೊತ್ತಾಗಲಿಲ್ಲ. ನೋಡಿ ಫ್ರೆಂಡ್ಸ್, ಇಡ್ಲಿ ಇವತ್ತು ನಮ್ಮ ಬ್ರೇಕ್ಫಾಸ್ಟ್. ನಂದು ಇವಾಗ ಫ್ರೆಂಡ್ಸ್ ಎಲ್ಲ ಕೆಲಸ ಮುಗೀತು ನೋಡಿ. ಪಾತ್ರೆ ವಾಷಿಂಗ್ ಆಯಿತು, ಇನ್ನೂ ಸ್ವಲ್ಪ ಇಡ್ಲಿ ಬೆಂದಿರೋದು ಹಂಗೆ ಇದೆ. ಇವಾಗ ಜಸ್ಟ್ ನಂದು ಪೂಜೆ ಮುಗೀತು ನೋಡಿ ಫ್ರೆಂಡ್ಸ್. ಇಡ್ಲಿ ಚಟ್ನಿ ಇವತ್ತು ನಮ್ಮ ಮನೆಯದು ನಾಷ್ಟ. ನಾನು ಇನ್ನು ತುಪ್ಪ ಸ್ವಲ್ಪ ಇದರಲ್ಲಿ ಖಾಲಿ ಆಗಿದೆ. ಮತ್ತು ಫ್ರೆಂಡ್ಸ್, ಈಗ ನೋಡಿ ನಾನು ಜ್ಯೂಸ್ಗೆ ಆರೆಂಜು ಮತ್ತು ದಾಳಿಂಬೆ ತೆಗೆದಿಟ್ಟಿದ್ದೀನಿ. ಅದನ್ನು ನಾಷ್ಟ ಆದಮೇಲೆ ನಾನು ನೀರು ಬದಲು ಅದನ್ನೇ ಕುಡಿತೀನಿ ಫ್ರೆಂಡ್ಸ್. ಆಮೇಲೆ ನಾನು ನೀರು ಕುಡಿಯೋದು. ಓಕೆ ಫ್ರೆಂಡ್ಸ್, ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಬಾಯ್.